ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ, ಷಡ್ಯಂತ್ರ, ಪಿತೂರಿ ಮುಂತಾದ ವಿಚಾರಗಳ ಬಗ್ಗೆ ಈಗ ತನಿಖೆ ಮಾಡ್ತಾ ಇರತಕ್ಕಂಥ ಎಸ್ಐಟಿ ಅವರು ತನಿಖೆಯನ್ನು ತೀವ್ರಗೊಳಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಈಗ ಗಿರೀಶ್ ಮಟ್ಟಣ್ಣವರ್ ಎಸ್ಐಟಿ ಕಚೇರಿಗೆ ವಿಚಾರಣೆಗೆ ಅಂತ ಬಂದಿದ್ದಾರೆ. ಇವತ್ತು ಮಧ್ಯಾಹ್ನ ತಿಮರೋಡಿ ಅವರು ಬಂದು ಹೋಗಿದ್ರು, ಒಂದೂವರೆ ಗಂಟೆ ವಿಚಾರಣೆಯನ್ನ ಎದುರಿಸಿದ್ರು. ಈಗ ಬೆಳ್ತಂಗಡಿಯಲ್ಲಿರುವ ಎಸ್ಐಟಿ ಕಚೇರಿಗೆ ಗಿರೀಶ್ ಮಟ್ಟಣ್ಣವರ್ ಬಂದಿದ್ದಾರೆ. ವಿಚಾರಣೆಗೆ ಕರೆಯುವಂತೆ ಮನವಿ ಮಾಡಿದ್ದ ಮಟ್ಟಣ್ಣವರ್ ಇಮೇಲ್ ಮೂಲಕ ಮನವಿಯನ್ನ ಮಾಡಿದ್ರಂತೆ. ಗಿರೀಶ್ ಮಟ್ಟಣ್ಣವರ್ ನನ್ನನ್ನು ವಿಚಾರಣೆ ಮಾಡಿ ಅಂತ. ಈ ಹಿನ್ನೆಲೆಯಲ್ಲಿ ಈಗ ಎಸ್ಐಟಿ ಕಚೇರಿಗೆ ಗಿರೀಶ್ ಮಟ್ಟಣ್ಣವರ್ ಬಂದಿದ್ದಾರೆ. ನೋಡ್ಬೇಕು ಈಗ, ಅಂದರೆ ಇವ್ರ ಮೇಲೆ ಇನ್ನೊಂದಷ್ಟು ಆರೋಪಗಳು ಕೂಡ ಇದೆ. ಎಲ್ಲದರದ್ದು ಒಟ್ಟಿಗೆ ಕಲೆಕ್ಟಿವ್ಲಿ ಮಾಡ್ತಾರಾ ಅಥವಾ ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದ ಹಿನ್ನೆಲೆಯಲ್ಲಿ ತಿಮರೋಡಿನ ಕರೆಸ್ಕೊಂಡಿದ್ರು. ಈಗ ಮಟ್ಟಣ್ಣವರ್ ಕೂಡ ಬಂದಿರತಕ್ಕಂಥದ್ದು ಅದೇ ವಿಚಾರದಲ್ಲ. ಯಾಕೆಂದರೆ ಅವತ್ತು ತಿಮರೋಡಿ ಅವರನ್ನು ಅರೆಸ್ಟ್ ಮಾಡುವಂತಹ ಸಂದರ್ಭದಲ್ಲಿ ಗಿರೀಶ್ ಮಟ್ಟಣ್ಣವರ್ ಕೂಡ ಅಲ್ಲೇ ಇದ್ದರು. ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಾರೆ ಅಂತಕ್ಕಂಥ ಆರೋಪದ ಮೇಲೆ ಬೆಳ್ತಂಗಡಿ ಠಾಣೆಯಲ್ಲಿ ಒಂದು FIR ಕೂಡ ಆಗಿತ್ತು. ಆ ವಿಚಾರವಾಗಿ ಮಹೇಶ್ ಶೆಟ್ಟಿ ತಿಮರೋಡಿ ಅವ್ರನ್ನ ಕರೆಸಿದ್ರು. ವಿಚಾರಣೆ ಎಲ್ಲ ಮುಗಿದ ನಂತರ ಈಗ ಮಟ್ಟಣ್ಣವರ್ ಅವ್ರನ್ನ ಕರೆಸಿದ್ದಾರೆ ಅನ್ನೋದಕ್ಕಿಂತ ಅವರೇ ಏನೋ ಕೇಳ್ಕೊಂಡಿದ್ರು, ನಾನು ವಿಚಾರಣೆ ಎದುರಿಸ್ತೀನಿ ಅಂತ. ಆ ನಿಟ್ಟಿನಲ್ಲಿ ಇವಾಗ SIT ಕಚೇರಿಗೆ ಬಂದಿದ್ದಾರೆ. ನೋಡಬೇಕು ಎಷ್ಟು ತನಕ ವಿಚಾರಣೆಯನ್ನು ಮಾಡ್ತಾರೆ ಪೊಲೀಸರು, ಏನೇನು ವಿಚಾರಗಳು. ಒಂದೇ FIRಗೆ ಸಂಬಂಧಪಟ್ಟಂತೆ ವಿಚಾರಣೆ ಮಾಡ್ತಾರಾ ಅಥವಾ ಈಗಾಗಲೇ ಚೆನ್ನಯ್ಯ, ಸುಜಾತಾ ಭಟ್ ಅವರೆಲ್ಲ ಇವ್ರುಗಳ ಹೆಸರನ್ನೆಲ್ಲ ಹೇಳಿದ್ದಾರೆ ಅಂತ ಮಾಹಿತಿ. ಆ ವಿಚಾರವಾಗೂ ಕೂಡ ಒಂದಷ್ಟು ಪ್ರಶ್ನೆಗಳು ಇರ್ತವ ಅಂತಕ್ಕಂಥದ್ದನ್ನು ನೋಡಬೇಕು. ಮೇ ಬಿ ಅನದರ್ 1.5 hour ವಿಚಾರಣೆ ನಡೆಯುವಂತಹ ಸಾಧ್ಯತೆ ಇದೆ. ನೋಡಿ, ಒಂದು ಕಡೆ ಸುಜಾತಾ ಭಟ್ 4ನೇ ದಿನದ ವಿಚಾರಣೆ, ಮತ್ತೊಂದು ಕಡೆ ಮಹೇಶ್ ಶೆಟ್ಟಿ ತಿಮರೋಡಿ ವಿಚಾರಣೆ, ಮತ್ತೊಂದು ಕಡೆ ಈಗ ಗಿರೀಶ್ ಮಟ್ಟಣ್ಣವರ ವಿಚಾರಣೆ, ಈ ಹಿಂದೆ ಸಮೀರ್ ವಿಚಾರಣೆ ಎಲ್ಲವೂ ಆಗಿತ್ತು. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಕ್ಪಾಲ್ ಅವರಿಂದ ಪಡ್ಕೊಳ್ಳೋಣ. ಸುಕ್ಪಾಲ್, ಈಗ ಮಹೇಶ್ ಶೆಟ್ಟಿ ತಿಮರೋಡಿ ಬಂದಿದ್ದು ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ರು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಗಿರೀಶ್ ಮಟ್ಟಣ್ಣವರ್ ಕರೆಸಿರೋದು ಯಾವ ವಿಚಾರದಲ್ಲಿ ಅಂತ? ಗಿರೀಶ್ ಮಟ್ಟಣ್ಣವರು ಈ ಒಂದು ಬುರುಡೆ ರಹಸ್ಯದ ಬಗ್ಗೆ ಸಾಕಷ್ಟು ಮಾಹಿತಿ ನನ್ನ ಹತ್ರ ಇದೆ ಅನ್ನುವಂಥದ್ದನ್ನು ಈಗಾಗಲೇ ಇಮೇಲ್ ಮೂಲಕ SITಯ ಮುಖ್ಯಸ್ಥರಾಗಿರುವಂತಹ ಪ್ರಣವ್ ಮೊಹಂತಿ ಅವರಿಗೆ ಕೊಟ್ಟಿದ್ರು. ಆ ಹಿನ್ನೆಲೆಯಲ್ಲಿ ಆ ಇಮೇಲ್ಗೆ ಸ್ಪಂದಿಸಿದ ರೀತಿಯಲ್ಲಿ ಈಗ ಕರೆಸಿರುವಂಥ ಸಾಧ್ಯತೆಗಳಿದೆ. ಈ ಬುರುಡೆ ಪ್ರಕರಣದಲ್ಲಿ ನನ್ನ ಹತ್ರ ಒಂದಷ್ಟು ಮಾಹಿತಿಗಳಿದೆ. ಆ ಮಾಹಿತಿಗಳನ್ನು ನಾನು ನಿಮಗೆ ಕೊಡ್ತೇನೆ ಅನ್ನುವಂಥದ್ದನ್ನು ಇಮೇಲ್ನ ಮುಖಾಂತರ ಗಿರೀಶ್ ಮಟ್ಟಣ್ಣ ಅವರು ಹೇಳ್ಕೊಂಡಿದ್ದಾರೆ. ಆ ಕಾರಣಕ್ಕಾಗಿ ಈಗ ಕರೆದಿರುವಂಥ ಸಾಧ್ಯತೆ ಇದೆ. ನೇರವಾಗಿ ಒಂದು ಬೇರೆನೇ ಕಾರ್ನಲ್ಲಿ, ಮಾಮೂಲಿ ಬರ್ತಾ ಇದ್ದಂಥ ಕಾರನ್ನು ಬಿಟ್ಟು ಇವತ್ತು ಬೇರೆ ಕಾರ್ನಲ್ಲಿ ನೇರವಾಗಿ SIT ಕಚೇರಿಗೆ ಗಿರೀಶ್ ಮಟ್ಟಣ್ಣರವರು ತೆರಳಿರುವಂಥದ್ದು. ಅಲ್ಲಿ ಈಗ ನನಗೆ ಗೊತ್ತಿರುವಂಥ ಮಾಹಿತಿಗಳನ್ನು ಹೇಳಬೇಕಿತ್ತು. ಹಾಗಾಗಿ ಆ ಕಾರಣವನ್ನು ಹೇಳಿ ಈಗ SIT ಅಧಿಕಾರಿಗಳ ಮುಂದೆ ಅವರು ಹೋಗಿ ಒಂದಷ್ಟು ವಿಚಾರಗಳನ್ನು ಹೇಳಬೇಕು ಅನ್ನುವಂಥ ನಿರ್ಧಾರವನ್ನು ಮಾಡಿದ್ದಾರೆ. ಆ ಕಾರಣಕ್ಕಾಗಿ ಇವತ್ತು ಹೋಗಿರುವಂಥ ಸಾಧ್ಯತೆಗಳಿರುವಂಥದ್ದು ಅರವಿಂದ್. ಬಟ್ ಸುಕ್ಪಾಲ್, ಈಗ ಚಿನ್ನಯ್ಯ ಆಗಲಿ ಸುಜಾತಾ ಭಟ್ ಆಗಲಿ ಇವರುಗಳ ಹೆಸರನ್ನೆಲ್ಲ ಹೇಳಿದ್ದಾರೆ ಅಂತಕ್ಕಂಥ ಮಾಹಿತಿ ಕೂಡ ಇದೆ. ಅಂತಹ ಸಂದರ್ಭದಲ್ಲಿ SIT ಅವರು ಇವರ ದಾಖಲೆಗಳನ್ನು, ಸಾಕ್ಷಿಗಳನ್ನು ಅಥವಾ ಇವರ ಮಾತುಗಳನ್ನು ಎಷ್ಟರ ಮಟ್ಟಿಗೆ ನಂಬೋದು ಅಂತ? ಈಗ ಅವರು ಇಮೇಲಲ್ಲಿ ಹೇಳಿರುವಂಥ ರೀತಿಯಲ್ಲಿ ಅವರು ಏನು ಹೇಳ್ತಾರೆ ಅದನ್ನು ಕೇಳುವಂಥ ಕೆಲಸಗಳನ್ನು SIT ಅಧಿಕಾರಿಗಳು ಮಾಡ್ತಾರೆ. ಅದರ ಜೊತೆಗೆ ಆರೋಪಿ ಚಿನ್ನಯ್ಯ ಕೊಟ್ಟಿರುವಂಥ ಮಾಹಿತಿಗಳೇನಿದೆ ಅದರಲ್ಲಿ ನಾನು ಕೇವಲ ಪಾತ್ರಧಾರಿ, ಸೂತ್ರಧಾರಿಗಳಿರುವಂಥವರು ಇದೇ ರೀತಿ ತಿಮರೋಡಿ, ಇದೇ ಗಿರೀಶ್ ಮಟ್ಟಣ್ಣರು, ಜಯಂತ್ ಅನ್ನುವಂಥದ್ದನ್ನು ಆತ ಹೇಳ್ಕೊಂಡಿದ್ದಾನೆ. ಹಾಗಾಗಿ ಆತ ಹೇಳಿರುವಂಥ ಹೇಳಿಕೆಗೆ ಪೂರಕವಾದಂಥ ದಾಖಲೆಗಳನ್ನು ಸಂಗ್ರಹಿಸಿಕೊಂಡು ಆ ಬಳಿಕ ನೋಟಿಸ್ ಕೊಟ್ಟು ಅವರನ್ನು ಬೇರೆನೇ ರೀತಿಯಲ್ಲಿ ತನಿಖೆ ನಡೆಸುವಂಥ ಸಾಧ್ಯತೆಗಳಿದೆ. ಅದಕ್ಕೆ ಬೇಕಾದಂಥ ವಿಚಾರಣೆಗೆ ಹಾಜರಾಗಲಿಕ್ಕೆ ಬೇಕಾದಂಥ ಯಾವುದೇ ನೋಟಿಸನ್ನು ಇವರಿಗೆ ಕೊಟ್ಟಿಲ್ಲ. SIT ಅಧಿಕಾರಿಗಳು ಯಾವಾಗ ಆ ನೋಟಿಸನ್ನು ಕೊಡ್ತಾರೆ ಆ ಸಂದರ್ಭದಲ್ಲಿ ಮತ್ತೆ ಆ ನೋಟಿಸಿಗೆ ಉತ್ತರ ಕೊಡಲಿಕ್ಕೆ ಖಂಡಿತವಾಗಿಯೂ ಗಿರೀಶ್ ಮಟ್ಟಣ್ಣರು ಸೇರಿದಂತೆ ಇವರು ಮೂವರು ಬರಬೇಕಾಗುತ್ತೆ. ಆ ಹಿನ್ನೆಲೆಯಲ್ಲಿ ಆ ಬಳಿಕ ಯಾವಾಗ ಆ ನೋಟಿಸ್ ಕೊಡ್ತಾರೆ ಆ ಬಳಿಕ ಅವರು ಮತ್ತೆ ವಿಚಾರಣೆಗೆ ಹಾಜರಾಗುವಂತ ಸಾಧ್ಯತೆ ಇರುವಂತದ್ದು ಅರವಿಂದ್. ಹಾಗೆ ಸಂಪರ್ಕದಲ್ಲಿರಿ ಸುಕ್ಪಾಲ್, ಮತ್ತೆ ನಿಮ್ಮ ಜೊತೆನಲ್ಲಿ ಮಾತನಾಡ್ತೀನಿ. ಒಟ್ಟಾರೆ ನೋಡೋಣ, ಇಡೀ ಪ್ರಕರಣನೇ ಒಂದು ಷಡ್ಯಂತ್ರ, ಪಿತೂರಿ ಅಂದ ಮೇಲೆ ಇನ್ನು ಈ ಸಾಕ್ಷಿಗಳನ್ನೆಲ್ಲ ಇಸ್ಕೊಂಡು ಏನು ಮಾಡ್ತಾರೆ SIT ಅವರು ನೋಡೋಣ.